ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 36ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 37ನೇ ಅಧ್ಯಾಯವನ್ನು ಶುರು ಮಾಡೋಣ. ನಕ್ಷು, ಬ್ರೋ ಕಾಲ್ ಮಾಡ್ತಾರೆ ಕಣೆ. ನಿದ್ರೆ ಮಾಡದೆ ಎಚ್ಚರವಾಗಿದ್ದ ಶರದಿ ನಕ್ಷತ್ರಳನ್ನು ಎಬ್ಬಿಸುತ್ತಾ ಹೇಳಿದ್ದಳು. ನಿದ್ರೆ ಮಂಪರಿನಲ್ಲಿದ್ದ ನಕ್ಷತ್ರ, ಶರು ಪ್ಲೀಸ್ ಬಿಟ್ಬಿಡೆ, ನಿದ್ದೆ ಮಾಡಬೇಕು ಅಂದಳು ಸ್ನೇಹಾಳ ಕಡೆ ಮಗ್ಗುಲು ಬದಲಾಯಿಸಿ ಮಲಗುತ್ತಾ. ಕಾಲ್ ಕಟ್ ಆಗಿ ಮತ್ತೆ ಕಾಲ್ ಬಂದಾಗ ವಿಧಿ ಇಲ್ಲದೆ ರಿಸೀವ್ ಮಾಡಿ, ಬ್ರೋ ಮಲಗಿದಳೆ ಹೇಳ್ತಾ ಇಲ್ಲ ಅಂದಳು. ಶರದಿ, ಎಪ್ಸು ಪ್ಲೀಸ್ ಮಾತಾಡಬೇಕು ಅಂತ ನವೀನ್ ಹೇಳಿದ್ದ. ಏನು ಬ್ರೋ ಬೆಳಗ್ಗೆಯಿಂದ ಜೊತೆಲೇ ಇದ್ದೀರಾ, ಮಾತಾಡೋಕ್ಕಾಗಲಿಲ್ವಾ? ಅವಳು ಹೇಳಲ್ಲ, ನೀವು ಬಿಡಲ್ಲ, ಸರಿ ಎಬ್ಬಿಸ್ತೀನಿ ಎನ್ನುತ್ತಾ ಮತ್ತೊಮ್ಮೆ ನಕ್ಷತ್ರಳನ್ನು ನಿದ್ರೆಯಿಂದ ಎಬ್ಬಿಸುವ ಪ್ರಯತ್ನ ಮಾಡಿದ್ಲು. ನಿದ್ರೆಗಣ್ಣಿನಲ್ಲಿಯೇ ಕಾಲ್ ರಿಸೀವ್ ಮಾಡಿ, ಏನೋ ನಿಂದು, ಏನಕ್ಕೆ ಕಾಲ್ ಮಾಡಿದೀಯಾ, ಮಾಡೋಕ್ಕೆ ಕೆಲಸ ಇಲ್ವಾ? ನಿದ್ರಾಭಂಗವಾಗಿದ್ದಕ್ಕೆ ರೇಗಿದ್ದಳು. ನನ್ನ ಹೆಂಡ್ತಿನ ನಾನು ಮಾತಾಡಿಸ್ಬೇಕು ಅನಿಸ್ದಾಗಲೆಲ್ಲ ಕಾಲ್ ಮಾಡ್ತೀನಿ, ಏನಿವಾಗ? ನವೀನ್ ಕೇಳಿದ್ದ. ಹೆಂಡ್ತಿನ? ಹೋಗೋ, ಹಗಲ್ಗನಸು ಜಾಸ್ತಿ ಕಾಣಬೇಡ ಎಂದಳು ನಕ್ಷತ್ರ. ಪಕ್ಕದಲ್ಲಿ ಕೂತಿದ್ದ ಶರದಿ, ಲೇ ಎಲ್ಲಿದೆಯಾ ನಿನ್ನ ಜ್ಞಾನ, ಎಚ್ಚರ ಮಾಡ್ಕೊಂಡು ಮಾತಾಡೆ ತಿವಿದಳು. ಪೂರ್ತಿ ಎಚ್ಚರ ಮಾಡಿಕೊಂಡು ಏನು ಅಂದಳು. ತಾವೇನಾದರೂ ಗಜನಿ ಲೇಡಿ ವರ್ಷನ? ನಿದ್ದೆ ಮಾಡಿದ್ರೆ ಮರ್ತೋಗೋ ಕಾಯಿಲೆ ಇದ್ದರೆ ಹೇಳೆ, ಫಸ್ಟ್ ಸ್ಟೇಜ್ನಲ್ಲಿದ್ದಾಗಲೇ ಹುಷಾರು ಮಾಡೋಣ, ಫೈನಲ್ ಸ್ಟೇಜ್ಗೆ ಹೋಗಿ ನನ್ನೇ ಮರ್ತೋದ್ರೆ ಕಷ್ಟ ರೇಗಿಸಿದ ನವೀನ್ ಎಂದಿನಂತೆ. ಅಂಥ ಕಾಯಿಲೆ ಏನಾದರೂ ಬಂದರೆ ನಿದ್ರೆನೇ ಮಾಡಲ್ಲ ಬಿಡು, ಡೋಂಟ್ ವರಿ ಅಂದಳು ನಕ್ಷತ್ರ ತಟ್ಟನೆ. ಚಟೀರನೆ ಒಡೆದಿದ್ದಳು ಶರದಿ. ಅದೇನು ಮಾತಾಡ್ತೀಯೇ ನೀನು, ಸರಿಯಾಗಿ ಮಾತಾಡೋಕ್ಕಾಗಲ್ವಾ? ಪ್ರೀತಿಯಿಂದ ಗದರುತ್ತಾ. ಇಲ್ವಾ, ನಿನ್ನ ಬ್ರೋ ಡಾಕ್ಟ್ರನ್ನ ಏನಕ್ಕೆ ಮದುವೆ ಆಗಿರೋದು? ಹಾಸ್ಪಿಟಲ್ ಬಿಲ್ ಉಳ್ಸೋಕ್ಕೆ, ಗೊತ್ತಿಲ್ವಾ ನಿನಗೆ? ಸಮಾಧಾನಿಸಿದಳು ನಕ್ಷತ್ರ. ಚುಕ್ಕಿ, ಈಗಲೇ ನೋಡಬೇಕು, ವಿಡಿಯೋ ಕಾಲ್ ಮಾಡು ಅಂದ ನವೀನ್. ಹಾಗೆಲ್ಲ ಯಾವಾಗಂದ್ರವಾಗೆ ವಿಡಿಯೋ ಕಾಲ್ ಮಾಡಿದ್ರೆ ಕಣ್ಣೋಗ್ತವೆ, ಹೋಗೋ. ಮೊದಲೇ ನಿದ್ದೆಯಿಂದ ಎಬ್ಸಿ ಅರ್ಧ ಶಾಪಕ್ಕೆ ಗುರಿಯಾಗಿದೆಯಾ, ವಿಡಿಯೋ ಕಾಲ್ ಅಂದರೆ ಘೋರ ಶಾಪನೇ ಫಿಕ್ಸ್ ನಿನಗೆ ಅಂದ್ಲು ನಕ್ಷತ್ರ. ಲೇ, ಎಂಗೇಜ್ಮೆಂಟ್ ಇನ್ನು 1.5 ಮಂತ್ ಅಷ್ಟೇ ಕಣೆ ಇರೋದು, ಪ್ಲ್ಯಾನಿಂಗ್ಸ್ ಮಾಡೋದು ಬೇಡವಾ? ಎಷ್ಟು ಡಿಸ್ಕಸ್ ಮಾಡೋದಿದೆ ಗೊತ್ತಾ ನಾನು ನೀನು ಅಂತ ನವೀನ್ ಹೇಳಿದ್ದ. ಏಯ್ ಹೋಗೋ, ಲೈಫ್ ಲಾಂಗ್ ಬದುಕೋದಕ್ಕೆ ಆನ್ ಸ್ಪಾಟ್ ಡಿಸೈಡ್ ಮಾಡಿದ್ದೀನಿ ನಾನು. ಮಾಡ್ರನ್, ಡಿಸೈನಿಂಗ್ ಎಲ್ಲ ಸ್ನೇಹ ಸೆಲೆಕ್ಟ್ ಮಾಡ್ತಾಳೆ, ಎತ್ನಿಕ್ ಶರು ಮಾಡ್ತಾಳೆ, ನಾನು ಅವರು ಸೆಲೆಕ್ಟ್ ಮಾಡಿದ್ದನ್ನೇ ವೇರ್ ಮಾಡ್ತೀನಿ ಅಷ್ಟೇ, ಟಂಟಣ ಮುಗ್ದೇ ಹೋಯ್ತು. ಚುಕ್ಕಿ, ಮನೆ ಹತ್ರ ಯಾವುದಾದ್ರೂ ಬಂಡೆ ಇದ್ದರೆ ಹೇಳು, ಬಂದು ತಲೆ ಚೆಚ್ಕೋತೀನಿ ಅಂದ ನವೀನ್. ನೀವು ಕರೆ ಮಾಡುತ್ತಿರುವ ಚಂದಾದಾರರು ಹೆವಿ ಟಯರ್ಡ್ ಆಗಿ ಆಧುನಿಕ ಕುಂಭಕರ್ಣನ ಹಾಗೆ ನಿದ್ರೆ ಮಾಡ್ತಿದ್ದಾರೆ ನಾಟಕೀಯವಾಗಿ ಹೇಳಿದ್ದಳು ನಕ್ಷತ್ರ. ಓಕೆ, ನಾಳೆ ಎಲ್ಲಿ ಸಿಗ್ತೀಯಾ ಹೇಳು. ಅಬ್ಬಬ್ಬಬ್ಬೋ, ಹಾಗೆಲ್ಲ ಸಿಗೋಕ್ಕಾಗಲ್ಲ ಡಾಕ್ಟ್ರೇ, ನಿಮ್ಮ ಮುಂದಿನ ಭೇಟಿ ಎಂಗೇಜ್ಮೆಂಟಲ್ಲಿ, ಓಕೆನಾ? ಕಿಲಕಿಲನೆ ನಕ್ಕಳು. ಬ್ರೋ ಲೂಸ್ ಥರ ಆಡ್ತಿದ್ದಾಳೆ, ಆಮೇಲೆ ಕಾಲ್ ಮಾಡ್ತಾಳೆ ಬಿಡಿ ಅಂತ ಹೇಳಿ ಶರದಿ ಕಾಲ್ ಕಟ್ ಮಾಡಿ, ನಿಂಗೆ ಸರಿಯಾಗಿ ಮಾತಾಡೋಕ್ಕೆ ಏನಾಗಿದೆಯೇ ಅಂತ ಗದರಿದ್ಲು. ಏನಂತ ಮಾತಾಡಲಿ ಹೇಳು, ನಂಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಕಣೆ. ಈ ರಿಲೇಷನ್ಶಿಪ್ಪು, ಮದುವೆ ಇದೆಲ್ಲ ನನಗೆ ಹೊಸ ಪ್ರಪಂಚ, ದಿಢೀರಂತ ಅಡ್ಜಸ್ಟ್ ಆಗೋಕ್ಕಾಗಲ್ಲ, ಟೈಮ್ ತೊಗೊಳುತ್ತೆ ಅಂತ ನಕ್ಷತ್ರ ಹೇಳಿದ್ಲು. ಓಕೆ, ಎಂಗೇಜ್ಮೆಂಟ್ ಅಷ್ಟರಲ್ಲಿ ಅಡ್ಜಸ್ಟ್ ಆಗು, ಆವಾಗಲೂ ಕನ್ಫ್ಯೂಷನ್ನಲ್ಲೇ ಇರಬೇಡ, ನೀನೇ ಎಂಜಾಯ್ ಮಾಡಲಿಲ್ಲ ಅಂದರೆ ಹೇಗೆ ಹೇಳು ಅಂತ ಕೇಳಿದ್ಲು. ಓಕೆ ಮಾರಾಯ್ತಿ, ನೀನು ಹೇಳ್ದಾಗೆ ಆಗಲಿ ಅಂತ ನಕ್ಷತ್ರ ಹೇಳಿದ್ಲು. ನಾನು ಹೇಳ್ದಾಗೆ ಅಂತಲ್ಲ, ನಿನ್ನ ಇಷ್ಟಕ್ಕೆ ತಕ್ಕನಂಗೆ ಇರು, ಇನ್ನು ಪ್ರೀತಿನ ಯಾವ ಘನಕಾರ್ಯಕ್ಕೆ ಮನಸ್ಸಲ್ಲಿಟ್ಕೋತೀಯಾ ಹೇಳು ಅಂತ ಕೇಳಿದ್ಲು. ಲೇ, ಎಂಗೇಜ್ಮೆಂಟ್ಗೆ ಸ್ಯಾರಿ ಸೆಲೆಕ್ಟ್ ಮಾಡಬೇಕು ಅಲ್ವಾ, ಆನ್ಲೈನಲ್ಲಿ ಪ್ಯಾಟ್ರನ್ಸ್ನ ನೋಡಿ ಸೆಲೆಕ್ಟ್ ಮಾಡಿರು, ಆಮೇಲೆ ಅಲ್ಲಿ ಅವ್ರುಗಳ ಮುಂದೆ ಮಂಗಗಳ ಥರ ಮುಖ ನೋಡೋಂಗೆ ಮಾಡಬೇಡ ಡಾರ್ಲಿಂಗ್. ನಿಂಗೆ ಕೆಲಸ ಕೊಟ್ಟನಲ್ವಾ, ಕ್ಯಾರಿ ಆನ್. ಬೇಕಾದರೆ ನೀನು ನಿನ್ನ ಬ್ರೋ ಇಬ್ಬರು ಡೀಪ್ ಡಿಸ್ಕಸ್ ಮಾಡಿ, ನಾನು ಮಲಗ್ತೀನಿ ಅಷ್ಟೇ ಮತ್ತೆ ಮಲಗಿದಳು ನಕ್ಷತ್ರ. ರಾತ್ರಿ ಹಗಲಾಗುವುದರಲ್ಲಿ ಬದಲಾದ ಬದುಕಿನ ದಿಕ್ಕಿನ ಬಗ್ಗೆ ಅವಳಿಗಿನ್ನೂ ಕಲ್ಪನಾ ಲೋಕದಲ್ಲಿದ್ದಂತೆ ಅನಿಸ್ತಾ ಇತ್ತು. ಯಾರೊಂದಿಗಾದರೂ ಚರ್ಚಿಸಲೇಬೇಕಿತ್ತು, ಕೇಳಲು ಕಿವಿಗಳೇ ಇಲ್ಲ ಅಂತ ಅನ್ಸೋಕೆ ಶುರುವಾಗಿತ್ತು. ತಾನು ಬಯಸಿದ್ದೆಲ್ಲ ಸಿಕ್ಕರೂ ಈ ಪಡೆದುಕೊಳ್ಳುವ ಹಾದಿಯಲ್ಲಿ ತಾನು ಮತ್ತೇನೋ ಬೆಲೆ ಕಟ್ಟಲಾಗದ್ದನ್ನು ಕಳೆದುಕೊಳ್ಳುತ್ತಿರುವೆ ಎನಿಸುತ್ತಿತ್ತು ಪದೇ ಪದೇ. ನಿದ್ರಿಸುವೆನೆಂದು ಮಲಗಿದಳಾದರೂ ನಿದಿರೆ ಬಾರದೆ ಒದ್ದಾಡಿದಳು. ಹುಚ್ಚುಡುಗಿ ಎಂದ್ಕೊಂಡು ಶರದಿ ಎದ್ದು ಹೊರ ನಡೆದಳು, ಪೂರ್ಣಿಮಾರಿಗೆ ಸಹಾಯ ಮಾಡಲೆಂದು. ಇತ್ತ ನಿದಿರೆ ಬಾರದ ನವಿ ಓದಲು ಮನಸ್ಸು ಇಲ್ಲದೆ ವಿಶ್ವನಾಥರು ತಮ್ಮ ಕೈಯಾರೆ ತನ್ನ ಮಡಿಲಿನಿಂದ ನವೀನ್ ತೋಳ ತೆಕ್ಕೆಗೆ ಹಾಕುತ್ತಿರುವ ಫೋಟೋವನ್ನೇ ತದೇಕ ಚಿತ್ತದಿಂದ ನೋಡುತ್ತಾ, ಎಷ್ಟು ಜನಕ್ಕೆ ಸಿಗುತ್ತೆ
ಇಂಥ ಅದೃಷ್ಟ. ಹೇಗೋ ಪ್ರಪೋಸ್ ಮಾಡಬೇಕು ಅಂತ ಕಾಸ್ಟ್ಲಿ ಎಷ್ಟು ಕನಸು ಕಂಡಿದ್ದೆ. ಬಹುಶಃ ಅದು ಯಾವುದು ಚುಕ್ಕಿಗೆ ಖುಷಿ ಕೊಡ್ತಾ ಇರಲಿಲ್ಲ ಅನಿಸುತ್ತೆ. ಎವರ್ಗ್ರೀನ್ ಪ್ರಪೋಸ್ ಇದು. ಹುಚ್ಚುಡುಗಿ ಈಗಲೇ ಅಪ್ಪ ಅಮ್ಮನಿಂದ ದೂರ ಆಗಬೇಕಾಗತ್ತೆ ಅನ್ನೋ ನೋವಲ್ಲಿದ್ದಾಳೆ. ಈ ಮದುವೆ ಅವಳಿಗೆ ಸಂಬಂಧಗಳನ್ನು ಇನ್ನಷ್ಟು ಬೆಸೆಯುತ್ತೆ ವಿನಃ ಏನನ್ನು ಕಳ್ಕೊಳ್ಳೋದಿಲ್ಲ ಅನ್ನೋದನ್ನು ಮನವರಿಕೆ ಮಾಡ್ಕೋಬೇಕು. ನಿಜವಾಗ್ಲೂ ಇವಳು ತಂದೆಯ ರಾಜಕುಮಾರಿನೇ ಅಂದ್ಕೊಂಡು ಕಸಿದುಕೊಂಡದ್ದೇನಲ್ಲ. ಇಂದಿನಿಂದ ಪ್ರೀತಿಯಲ್ಲಿ ಪಾಲುದಾರನಷ್ಟೇ ನಾನು. ರಿಯಲಿ ಶೀ ಈಸ್ ಡ್ಯಾಡ್ಸ್ ಪ್ರಿನ್ಸಸ್ ಎಂದು ಕ್ಯಾಪ್ಷನ್ ಕೊಟ್ಟು ಫೋಟೋ ಶೇರ್ ಮಾಡಿದ. ಮರುದಿನ ಶರದಿ, ಸ್ನೇಹ ಇಬ್ಬರು ಹೋಗುತ್ತೇವೆಂದು ಹೊರಡುತ್ತಿದ್ದರೂ ನಕ್ಷತ್ರ ಉಳಿಸ್ಕೊಳ್ಳೋದಕ್ಕೆ ಬಲವಂತ ಮಾಡಿದರು. ಇನ್ನೇನು ಬರಬೇಕಲ್ಲ, ಬರ್ತೀವಿ ಬಿಡೆ ಎನ್ನುತ್ತಾ ರೆಡಿಯಾಗಿ ಹಾಲ್ಗೆ ಬಂದರು. ವಿಶ್ವನಾಥರು ಯಾರೊಂದಿಗೂ ಫೋನ್ನಲ್ಲಿ ಮಾತನಾಡ್ತಿದ್ರು. ಕಾಲ್ ಡಿಸ್ಕನೆಕ್ಟ್ ಆದ ಮೇಲೆ ಪೂರ್ಣ ಬಾಯಿಲಿ ಎಂದು ಕರೆದು, ಎಲ್ಲಿಗೆ ರೆಡಿಯಾಗಿದ್ದೀರಾ ನೀವು ಶರದಿ, ಸ್ನೇಹ ಅಂದರು. ಅಂಕಲ್, ನಮ್ಮ ಮನೆಗೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ, ಬನ್ನಿ ಡ್ರಾಪ್ ಮಾಡಿ ಅಂದಳು ಶರದಿ. ನಾನು ನಿಮ್ಮಿಬ್ಬರು ಮನೆಗೂ ಫೋನ್ ಮಾಡಿದ್ದೆ. ಇವಾಗಿನ್ನೂ ಅವ್ರ ಹತ್ರನೇ ಮಾತಾಡ್ತಾ ಇದ್ದಿದ್ದು, ಇನ್ನೊಂದೆರಡು ದಿನ ಇದ್ದು ಬರ್ತಾರೆ ಅಂತ. ಅಂಕಲ್, ಯಾಕೆ ಅತ್ಲಾಗ ಹಾಗೆ ಗಂಡು ನೋಡಿ ಮದುವೆ ಮಾಡ್ತೀನಿ ಅನ್ನೋದಲ್ವಾ? ವಿಶ್ವನಾಥರ ಪಕ್ಕ ಕೂರುತ್ತಾ ಹೇಳಿದಳು ಸ್ನೇಹ. ನೋಡೋಕೇನು ನವೀನ್ ಫ್ರೆಂಡ್ಸ್ ರೆಡಿ ಇದ್ದಾರಲ್ಲ, ವಿಶ್ವನಾಥರು ತಟ್ಟನೆ ಹೇಳಿದ್ದರು. ಶರದಿ ಮುಖ ಬಾಡಿದ್ರೆ ಸ್ನೇಹ, ಸುಮ್ಮನಿರಿ ಅಂಕಲ್, ನೀವೊಬ್ಬರು ಈಗ ಹೇಳಿ ಉಳ್ಕೊಂಡು ನಾವು ಯಾವ ಗುಡ್ಡ ಕಡಿಬೇಕು ಅಂತ. ಯಾವ ಗುಡ್ಡನೂ ಕಡಿಬೇಡಿ, ಗೌಡ್ರು ಬೆಳಗ್ಗೆನೇ ಕಾಲ್ ಮಾಡಿದರು. ಎಂಗೇಜ್ಮೆಂಟ್ ಮತ್ತು ಅದಕ್ಕಿಂತ ಮುಂಚೆ ಸೊಸೆ ಅವಳ ಹತ್ರ ಏನೋ ಶಾಸ್ತ್ರ ಮತ್ತು ಪೂಜೆಗಳನ್ನು ಮಾಡಿಸೋದಿದೆಯಂತೆ. ಟೈಮ್ ಸಾಕಾಗಲ್ಲ, ನವೀನ್ ಬರ್ತಾನೆ, ಕರ್ಕೊಂಡು ಬರೋಕ್ಕೆ ಹುಡುಗಿನ ಕಳಿಸ್ಕೊಡಿ, ನಮ್ಮ ಕಡೆಯಿಂದ ನಮ್ಮ ಸೊಸೆಗೆ ಒಡವೆ ಬಟ್ಟೆ ತಂದುಬಿಡ್ತೀವಿ ಅಂದರು ಅಂತ ವಿಶ್ವನಾಥರು ಹೇಳಿದರು. ಇಷ್ಟು ಬೇಗ ಏನಕ್ಕೆ ಪಪ್ಪ, ಮಾವಂಗೆ ನೀವಾದರೂ ಹೇಳೋದಲ್ವಾ ಅಂತ ನಕ್ಷತ್ರ ಕೇಳಿದ್ಲು. ನಾನು ಹೇಳಿದೆ, ಬಂಗಾರ ನಿಮ್ಮ ಅತ್ತೆನೇ ಮಾತಾಡಿದ್ರು, ಹೆಣ್ಮಕ್ಳು ಏನೇನೋ ಡಿಸೈನ್ ಅಂತ ರೆಡಿ ಮಾಡಿಸ್ಕೊಳ್ಳೋದಿರುತ್ತೆ, ಟೈಮ್ ಬೇಕು ಅಂದರು ಅಂತ ವಿಶ್ವನಾಥರು ಹೇಳಿದರು. ಅವರಿಗೆ ತರೋ ಕೇಳೋದಲ್ವಾ ನೀವು ಪಪ್ಪ ಅಂತ ಕೇಳಿದ್ಲು. ಅದನ್ನು ಹೇಳಾಯ್ತಮ್ಮ, ಅವಳಿಗಿಷ್ಟ ಆದವನ್ನ ಅವಳೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಳಿಸ್ಕೊಡಿ ಅಂದರು. ಅವರಷ್ಟು ಹೇಳಿದ ಮೇಲೆ ಹೇಗಿಲ್ಲ ಅನ್ನಲಿ ಹೇಳು? ನನಗೂ ನಿಮ್ಮಮ್ಮಂಗೂ ತುಂಬ ಕೆಲಸ ಇದ್ದಾವೆ, ನೀವೇ ಫ್ರೆಂಡ್ಸ್ ಹೋಗಿ ಬನ್ನಿ, ಹೋಗು ರೆಡಿಯಾಗು, ನವೀನ್ ಅವರನ್ನು ಕಳ್ಸೋಕೆ ಹೇಳ್ತೀನಿ ಅಂತ ಹೇಳಿದರು. ಏನಾದರೂ ಹೇಳಿದ್ರೆ ಒಂದೇ ಮಾತಿಗೆ ಹ್ಞೂ ಅನ್ಬೇಡ, ವಾದ ಮಾಡು. ಆಯಿತು, ಹೋಗಿ ರೆಡಿಯಾಗು, ಪೂರ್ಣಿಮಾ ಗದರಿದ್ರು. ಇನ್ನೂ ಇಲ್ಲೇ ಕೂತಿದ್ರೆ ಅಮ್ಮ ಹತ್ತು ಕರೆದು ರೆಂಪ ಮಾಡ್ತಾಳೆ ಅಷ್ಟೇ ಎಂದ್ಕೊಂಡು ನೀವಿಬ್ಬರು ಪ್ಲ್ಯಾನ್ ಮಾಡ್ತಾ ಹಾಗೆ ಅಮ್ಮಂಗೂ ಪ್ಯಾಟ್ರನ್ಸ್ ತೋರಿಸಿ ಮತ್ತೆ ಬೈತಾಳಷ್ಟೇ ಅಮ್ಮ, ನಿಮಗೆ ಸೆಲೆಕ್ಷನ್ ಬಂದಿಲ್ಲ ಅಂತ. ಪಪ್ಪ ಅವ್ರಿಗೆ ಕಾಲ್ ಮಾಡಿ ಹೇಳಿ ಬರೋಕ್ಕೆ ನಾನು ರೆಡಿ ಆಗ್ತೀನಿ ಅಂತ ಹೇಳಿ ರೂಮಿಗೆ ನಡೆದಳು. ಸ್ನಾನ ಮುಗಿಸಿ ಆಚೆ ಬರೋ ಅಷ್ಟರಲ್ಲಿ ಮನೆ ಮುಂದೆ ಕಾರಿನ ಹಾರ್ನ್ ಕೇಳಿಸ್ತು. 24 ಗಂಟೆಯ ಹಿಂದಷ್ಟೇ ಈ ಮನೆಗೆ ಅತಿಥಿ ನಾನು, ಈಗ ಈ ಮನೆಯ ಸದಸ್ಯರಲ್ಲೊಬ್ಬ. ಟೈಮ್ ನೆವರ್ ವೆಯ್ಟ್ ಫಾರ್ ಎನಿಬಡಿ. ಯಾವಾಗ ಏನಾಗಬೇಕೋ ಅಂತಿರುತ್ತೋ ಅದಾಗೇ ಆಗುತ್ತೆ. ವಿ ಕಾಂಟ್ ಏಬಲ್ ಟು ಗೆಸ್ ಅಂದ್ಕೊಂಡೆ ಒಳಗಡೆ ಬಂದ ನವೀನ್. ಬರಬೇಕು ಭಾವಿ ಅಳಿಯಂದ್ರು ಅಂದಳು ಶರದಿ ನಾಟಕೀಯವಾಗಿ. ಕಾಯ್ತಿರ್ತೀಯ ಅಲ್ವಾ, ಯಾವಾಗ ರೇಗಿಸ್ತೀನೋ ಅಂತ ನವೀನ್ ಹೇಳ್ದ. ಸಿಕ್ಕಿದ ಚಾನ್ಸ್ ಬಿಡ್ತಾರಾ? ಅದಕ್ಕೆ ಇಬ್ಬರಿಗೂ ಹೇಳ್ತಿದ್ದೆ, ಇವಾಗಿನ್ನೂ ನವಿ ಫ್ರೆಂಡ್ಸ್ ಇದ್ದಾರಲ್ವಾ, ಇಬ್ಬರು ಮದುವೆ ಆಗಿಬಿಡಿ, ಎಲ್ಲರೂ ಒಟ್ಟಿಗೆ ಇರ್ಬೋದು ಅಂತ ಸಲಹೆ ಇತ್ತರು ವಿಶ್ವನಾಥರು. ಅಂಕಲ್, ನಿಮ್ಮ ಅಳಿಯಂದ್ರಿಗೆ ಆತಿಥ್ಯ ಮಾಡಿ ಮೊದಲು ಅಂದಳು ಶರದಿ. ತಗೋಪ ಕಾಫಿ ಕುಡಿ, ನಕ್ಷು ರೆಡಿ ಆಗ್ತಿದ್ದಾಳೆ, ಬರ್ತಾಳೆ, ಜೊತೆಲೇ ಟಿಫನ್ ಮಾಡುವಂತ್ರಿ, ಬಿಸಿ ಬಿಸಿ ಪೂರಿ ಮಾಡ್ತೀನಿ, ಒಬ್ಬರೇ ಬಂದ್ರಾ ಅಂತ ಪೂರ್ಣಿಮಾ ಕೇಳಿದರು. ಹಾಂ ಅಮ್ಮ, ಅಮ್ಮಂದ್ರನ್ನ ಸತಿ ಇನ್ನೊಂದು ಕಾರ್ನಲ್ಲಿ ಕರ್ಕೊಂಡು ಬರ್ತಾನೆ ಡೈರೆಕ್ಟಾಗಿ ಅಂತ ನವೀನ್ ಹೇಳಿದ್ದ. ಹೌದಾ, ಹಾಗಾದರೆ ಸರಿ, ಎದ್ದೇಳಿ ಕೈಕಾಲು ತೊಳ್ಕೊಳ್ಳಿ, ತಿಂಡಿ ಮಾಡುವಂತ್ರಿ. ಬಂಗಾರ ರೆಡಿ ಆದ್ಯಾ, ಬೇಗ ಬಾ, ವಿಶ್ವನಾಥರು ಕೂಗಿದ್ರು. ಮಾವ ಒಂದು ಮಾತು ಅಂದ ನವೀನ್. ಏನು ಹೇಳಿ ಅಂದರು ವಿಶ್ವನಾಥರು. ನೀವು ಅಮ್ಮ ಹೀಗೆ ಹೋಗಿ ಬನ್ನಿ ಅಂತ ಮಾತಾಡಿಸ್ತಿದ್ರೆ ನನಗೆ ಮುಜುಗರ ಆಗುತ್ತೆ. ಜೀವಂತರ ನನ್ನನ್ನು ನಿಮ್ಮ ಮನೆ ಮಗ ಅಂದ್ಕೊಳ್ಳಿ, ನಿಮ್ಮ ಫ್ಯಾಮಿಲಿಲಿ ನನ್ನನ್ನು ಒಬ್ಬ ಅಂದ್ಕೊಳ್ಳಿ ಅಂತ ನವೀನ್ ಹೇಳ್ದ. ನಮ್ಮ ಫ್ಯಾಮಿಲಿಲಿ ಒಬ್ಬ ಅಂದ್ಕೊಂಡೆ ಅಲ್ವಾ ನನ್ನ ಮಗಳನ್ನು ನಿನ್ನ ಕೈಗೆ ಹಾಕ್ತಾ ಇರೋದು. ಆಯಿತು ನಡಿ, ಕಿಚನ್ ಸಿಂಕ್ನಲ್ಲೇ ಹ್ಯಾಂಡ್ ವಾಶ್ ಮಾಡ್ಕೊಳ್ಳುವಂತೆ, ಟಿಫನ್ ಮಾಡೋಣ. ನಕ್ಷತ್ರ, ಬಂದ್ಯಾ, ಕರ್ಕೊಂಡು ಹೋಗು ಟಿಫನ್ಗೆ ಅಂದರು ವಿಶ್ವನಾಥರು. ನಕ್ಷತ್ರಳ ರಿಸಲ್ಟ್ ಬಂದ ದಿನ ಮೊದಲ ಏಕಾಂತ ನೆನಪಾಯಿತು. ಸಿಂಗಲ್ ಸೋಫಾ ಹಿಂದಿದ್ದ ಗೋಡೆಯ ನೋಡಿದ ಕೂಡಲೇ, ಇದೇ ಗೋಡೆ ಅಲ್ವಾ ಅಂದ ಬಲಗೈಯಿಂದ ಗೋಡೆಯ ಸವರುತ್ತಲೇ ಮುಂದೆ ಹೋಗುತ್ತಾ. ಶರದಿ, ಸ್ನೇಹ ಮುಂದಿದ್ದುದನ್ನು ಖಾತ್ರಿ ಮಾಡಿಕೊಂಡು ಟಪ್ ಎಂದು ಒಂದೇಟು ಕೊಟ್ಟಳು. ಇವತ್ತು ನಾನು ಬ್ರೋ ಸೈಡ್ಗೆ, ನಿನ್ನೆ ನೀನು ಸೇವೆ ಮಾಡಿಸ್ಕೊಂಡಿದ್ದೆ ಅಂದಳು ಶರದಿ. ಕೂತ್ಕೊಳ್ಳಿ, ನಾನು ನಕ್ಷು ಸರ್ವ್ ಮಾಡ್ತೀವಿ ಅಲ್ವೇನೆ ಅಂದಳು ಸ್ನೇಹ. ಯಾಕೆ ನಿದ್ದೆ ಮಾಡಿಲ್ವಾ, ಇನ್ನೂ ಸ್ಲೀಪ್ ಮೋಡಲ್ಲಿದ್ದೀಯಾ ಅಂದ ನವೀನ್. 3 ಕೋತಿಗಳು ಒಟ್ಟಾಗಿದ್ದ ನಿದ್ದೆ ಮಾಡೋದನ್ನ ಎಲ್ಲಾದರೂ ನೋಡಿದೀಯಾ ನೀನು ಹೇಳು, ಇಡೀ ರಾತ್ರಿ ಮಾತಾಡಿದ್ರು ಅಂದರು ಪೂರ್ಣಿಮಾ. ಪೂರಿ ತುಂಬಿದ ಪಾತ್ರೆಯನ್ನು ಡೈನಿಂಗ್ ಟೇಬಲ್ ಮೇಲೆ ಇಡುತ್ತಾ. ಯಾರು ಬಡಿಸೋದು ಬೇಡ, ಕುತ್ಕೊಂಡು ತಿನ್ನಿ, ಲೇಟಾಗುತ್ತೆ ಅಂತ ಹೇಳಿದ್ರು. ಆಂಟಿ, ಬಡಿಸ್ತೀವಿ ಅಂದ್ವು ಅಷ್ಟೇ, ಬಡಿಸೋದು ನೀವ್ಯಾಕೆ ನಮ್ಮನ್ನು ಇಷ್ಟೊಂದು ಒಳ್ಳೆಯವರು ಅಂದ್ಕೋತೀರಾ ಅಂದಳು ಸ್ನೇಹ.
ನಿಮ್ಮ ಆಂಟಿಗೆ ಅವಾಗವಾಗ ಮೋಸ ಹೋಗೋ ಕಾಯಿಲೆ ಇದೆ ಗೊತ್ತಿಲ್ವಾ ಅಂದರು ವಿಶ್ವನಾಥರು. ಇನ್ನು ಸಪ್ಪಗೆ ಇದ್ದ ನಕ್ಷತ್ರಳನ್ನು ನೋಡಿ, ಮೈ ಹುಷಾರಿಲ್ವೇನೆ ರೀ, ಒಂದು ಇಂಜೆಕ್ಷನ್ ಆದರೂ ಹಾಕಿಸ್ಕೊಂಡು ಬರಬೇಕಿತ್ತು, ಮೈ ಬಿಸಿ ಇದೆ ಸ್ವಲ್ಪ ಅಂತ ಅಂದರು. ಅಯ್ಯೋ ಆಂಟಿ, ಕಣ್ಣೆದ್ರಿಗೆ ಡಾಕ್ಟ್ರು ಅಳಿಯನ್ನ ಇಟ್ಕೊಂಡು ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೆ ಹೇಳ್ತಿದ್ದೀರಲ್ಲ, ಅವಳಿಗಷ್ಟೇ ಅಲ್ಲ ನೀವು ಹೊಂದ್ಕೊಳ್ಳೋದಕ್ಕೆ ಟೈಮ್ ಬೇಕಾ? ಶರದಿ ಕೇಳಿದ್ಲು. ಹೌದಲ್ವಾ, ಮಗಳನ್ನ ಮದುವೆ ಮಾಡ್ತಿದ್ದೀವಿ ಆಗಲೇ, ಅವಳು ಚೂಡಲ್ಲಾದರೆ ಸಪ್ಪಗಾದರೆ ಅವಳಿನ್ನೂ ಮಗು ಅನಿಸುತ್ತೆ ನಮಗೆ. ಈ ಹೆಣ್ಮಕ್ಳು ಬೆಳೆಯೋದೇ ಗೊತ್ತಾಗಲ್ಲ ಅಂದರು ಪೂರ್ಣಿಮಾ ತಿಂಡಿ ಬಡಿಸುತ್ತಾ. ಬಿಟ್ಟರೆ ಮತ್ತೆ ಅಳು ಶುರುವಾಗುತ್ತೆ, ನಿನ್ನೇನು ಬರೀ ಕಣ್ಣೀರೇ ಆಗಿದೆ ಎಂದುಕೊಂಡ ವಿಶ್ವನಾಥರು, ಗೌಡ್ರು ಯಾರೂ ಬರಲ್ವಾ ಅಂದರು ಮಾತು ಬದಲಾಯಿಸುತ್ತಾ. ಬರಲ್ಲ ಅಂದಿದ್ದಾರೆ, ಸೊಸೆ ಬರ್ತಾಳಲ್ವಾ, ಬರ್ಬೋದು, ನೀವು ಬರ್ಬೋದಿತ್ತು ಅಂದ ನವೀನ್. ನಮ್ಮಿಬ್ರಿಗೂ ಸ್ವಲ್ಪ ಕೆಲಸಗಳು ಇದ್ದಾವಪ್ಪ, ಇದಾರಲ್ಲ 3 ಜನ, ಅವರನ್ನೇ ಕರ್ಕೊಂಡು ಹೋಗು, ಪರವಾಗಿಲ್ಲ ಅಂದರು ಜೊತೆಯಾಗಿ ಕೂತಿದ್ದ ಮಗಳು ಅಳಿಯನನ್ನು ಕಣ್ತುಂಬಿಕೊಳ್ಳುತ್ತಾ. 3 ಕೋತಿಗಳೇ, ಫ್ಯಾನ್ಸಿ ಅಂಥವಿಂಥವು ಅಂತವೆ, ನೀನು ಅದಕ್ಕೆಲ್ಲ ಮಣೆ ಹಾಕಬೇಡ. ನಮ್ಮ ಸಂಸ್ಕೃತಿಗೆ ತಕ್ಕಂತೆ ಇರೋದನ್ನೇ ಕೊಡಿಸಿ ಆಯಿತಾ? ನಾನು ಸುಧಾ ಅವ್ರಿಗೂ ಫೋನ್ ಮಾಡಿ ಹೇಳ್ತೀನಿ, ಇವಳಿದಾಳಲ್ಲ ನಮ್ಮ ಮನೆಯವಳು, ಕೇಳಿದ್ರೆ ಅಣ್ಣ ಇಲ್ಲ ಅನ್ನಲ್ಲ. ಪೂರ್ಣಿಮಾ ಅಳಿಯನಿಗೆ ಕಿವಿ ಮಾತು ಹೇಳಿದರು. ಆಂಟಿ, ಬರೀ ಅಪ್ಪ ಅಷ್ಟೇ ಅಲ್ಲ, ಮಗ ಕೂಡ ಇಲ್ಲ ಅನ್ನಲ್ಲ ಅಲ್ವಾ ಬ್ರೋ, ಬೇಕಾದರೆ ಟೆಸ್ಟ್ ಮಾಡೋಣವಾ ಅಂದಳು ಶರದಿ. ಏನೆಂಬಂತೆ ಮುಖ ನೋಡಿದ ನವೀನ್. ಇಡೀ ರಾತ್ರಿ ಮೊಬೈಲಲ್ಲಿ ಬಟ್ಟೆಗಳ ಡಿಸೈನ್ಸ್ ಹುಡುಕಿದ್ದಾರೆ, 10 ಮದುವೆ ಮಾಡ್ಬೋದು ಅಷ್ಟಕ್ಕೆ. ಎಂಗೇಜ್ಮೆಂಟ್ಗೆ ಅದೇನೋ ಲೆಹೆಂಗಾ ಅಂತೆ, ಸೊಂಟ ಕಾಣೋ ಅಂಥದ್ದು ಅದಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಬೆಳಗ್ಗೆ ತೋರಿಸ್ತಿದ್ರು 3 ಜನಕ್ಕೂ. ಪೂರ್ಣಿಮಾ ಮಾತನ್ನು ಅರ್ಧದಲ್ಲೇ ತುಂಡರಿಸಿ, ಸ್ನೇಹ ಮಹಾಮಂಗಳಾರತಿ, ಸಹಸ್ರನಾಮಾರ್ಚನೆ ಎಲ್ಲ ಆದವು ಅಂದಳು. ಹೌದಲ್ವಾ, ಚುಕ್ಕಿ ಮಾಡ್ರನ್, ನಮ್ಮನೆಯಲ್ಲೂ ಪೂರ್ತಿ ಟ್ರೆಡಿಷನಲ್ ಅನ್ನೋರು, ಸಂಭಾಳಿಸ್ಬೇಕಾಗಿದೆ ನಾನು, ಯಾರೊಬ್ಬರಿಗೂ ಬೇಜಾರಾಗದೇ ಇರೋ ಹಾಗೆ ಅಂದ್ಕೊಂಡ ನವೀನ್. ಹೇಳಿ ಬ್ರೋ, ನೀವು ಮಾಡ್ರನ್ ಅಂದರೆ ಇಂಗ್ಲೀಷ್ ಮೆಡಿಸಿನ್ ಡಾಕ್ಟರ್, ಟ್ರೆಡಿಷನಲ್ ಅಂದರೆ ಆಯುರ್ವೇದಿಕ್ ಡಾಕ್ಟ್ರು ಅಂದಳು ಶರದಿ. ಲೆಹೆಂಗಾ ಹಾಕಬೇಕಾ ಅಂತ ನಕ್ಷತ್ರಳಿಗೆ ಕೇಳಿದಾಗ ಹ್ಞೂ ಎಂದು ತಲೆ ಆಡಿಸಿದ್ಲು. ಅಮ್ಮ, ನಿಮಗೆ ಟ್ರೆಡಿಷನಲ್ ಹಾಕಬೇಕಲ್ವಾ, ಎರಡನ್ನೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ರಾಯ್ತು. ಬಾ, ನಾನಿಲ್ವಾ, ಏನಕ್ಕೆ ಟೆನ್ಷನ್ ಮಾಡ್ಕೋತೀಯಾ ಅಂದ ನವೀನ್ ಕೈ ತೊಳೆಯುತ್ತಾ. ನೀವು 3 ರೆಡಿಯಾಗಿದ್ದರೆ ಹೊರಡೋಣವಾ, ಲೇಟಾಗುತ್ತೆ ಅಂತ ಕೇಳಿದ್ದ. ಬಟ್ಟೆ ಅಂಗಡಿಗೆ ಹೋದ ಹೆಣ್ಮಕ್ಳು, ಕೆಸರಿಗೆ ಬಿದ್ದ ಎಮ್ಮೆ ಬೇಗ ಎದ್ದು ಬಂದಿರೋದು ಇತಿಹಾಸದಲ್ಲೇ ಇಲ್ಲ, ಹೊರಡಿ ಹುಷಾರು, ಸಂಜೆ ಬೇಗ ಬನ್ನಿ ಅಂತ ಹೇಳಿ ಬೀಳ್ಕೊಟ್ಟರು. ಕಾರು ಊರು ಬಿಟ್ಟು ಸ್ವಲ್ಪ ಮುಂದೆ ಹೋದ ಮೇಲೆ ಗೂಡಿನಿಂದ ಬಿಟ್ಟ ಹಕ್ಕಿಯಂತಾಗಿತ್ತು ನಕ್ಷತ್ರಳಿಗೆ. ನಿನ್ನೆಯಿಂದ ಹತ್ತಿರವಿದ್ದು ದೂರ ನಿಂತಿದ್ದಳು ಅಂಜಿಕೆಯ ಕೋಟೆಯಲ್ಲಿ. ಸಂಗಾತಿಗಳೆಂದು ನಿಶ್ಚಯವಾದ ಮೇಲೆ ಇದು ಮೊದಲ ಪಯಣ. ಮನಸ್ಸು ಹಗುರಾಗಲು ಇಬ್ಬರಿಗೂ ಏಕಾಂತವೊಂದು ಬೇಕಿತ್ತು. ಹಿತವಾದ ಭಾವವ ಅನುಭವಿಸಲು ಬಿಡದಂತೆ ಪಕ್ಕದಲ್ಲೇ ಯಾವುದೋ ಬೈಕ್ ಪಾಸಾದಂತೆ ಅನಿಸಿತು ನಕ್ಷತ್ರಳಿಗೆ. ಅನುಮಾನಕ್ಕೆ ಬಿದ್ದಳು. ಮತ್ತೆ ಛೆ ಎಂದು ತಲೆ ಕೊಡವಿ ನಿರ್ಲಕ್ಷಿಸಿ ಸುಮ್ಮನಾಗಿ ಬಿಟ್ಟಳು. ಸತಿ ಕಾಲ್ ಮಾಡಿದ್ದ. ನಾವು ಆವಾಗಲೇ ಬಟ್ಟೆ ಅಂಗಡಿ ಹತ್ರ ಇದ್ದೀವಿ, ಬೇಗ ಬನ್ನಿ ಅಂತ. ಹ್ಞೂ ಎಂದು ಹೇಳಿ ಕಾಲ್ ಕಟ್ ಮಾಡಿ ಅದ್ಯಾಕೋ ಮುಖ ಬಿಗಿ ಹಿಡಿದುಕೊಂಡು ಒಂದೇ ಕೈನಲ್ಲಿ ಸ್ಟೇರಿಂಗ್ ಹಿಡಿದು ಡ್ರೈವ್ ಮಾಡುತ್ತಾ ಚಕಚಕನೆ ಮೊಬೈಲ್ನಲ್ಲಿ ಮೆಸೇಜ್ ಟೈಪ್ ಮಾಡುತ್ತಿದ್ದ ನವೀನ್ ಅವಸರವಾಗಿ. ಎಮರ್ಜೆನ್ಸಿ ಚಾಟ್ ಮಾಡಲೇಬೇಕು ಅಂತಿದ್ರೆ ಗಾಡಿನ ಸೈಡ್ಗೆ ಹಾಕಿ ಚಾಟಿಂಗ್ ಮುಗಿಸು, ಪರವಾಗಿಲ್ಲ ಅಂದಳು ನಕ್ಷತ್ರ ಬಿಗಿದುಕೊಂಡ ಅವನ ಮುಖ ನೋಡಿ ಮುಖ ಊದಿಸಿಕೊಂಡು. ಬರ್ನಿಂಗ್ ಬ್ರೋ ಅಂದಳು ಶರದಿ. ಅವರು ಆಲ್ರೆಡಿ ಬಂದಿದ್ದಾರಂತೆ, ಸತಿಗೇನೋ ಹೇಳಬೇಕಿತ್ತು, ಪರ್ಸ್ನಲ್ ಅಷ್ಟೇ ಅಂತ ಸಮಜಾಯಿಸಿ ಕೊಡ್ತಾ ಹೇಳಿದ್ದ. ಸರಿ ಎನ್ನುತ್ತಾ 3 ಬೇರೆ ಮಾತನಾಡುತ್ತಾ ಕುಳಿತರು. ಅಂಗಡಿ ತಲುಪಿ ಒಳ ಹೋಗುವಾಗ ಶರದಿ ಸ್ನೇಹ ಬೇಕಂತಲೇ, ನಿನ್ನೆಯಿಂದ ಇಬ್ಬರಿಗೂ ಮಾತಾಡೋದಕ್ಕೆ ಟೈಮ್ ಸಿಕ್ಕೇ ಇಲ್ಲ ಅಲ್ವಾ, ಮಾತಾಡ್ಕೊಂಡು ಬನ್ನಿ, 5 ನಿಮಿಷ ನಾವು ಹೊರಗಡೆ ಇರ್ತೀವಿ ಅಂತ ಹೇಳಿದ್ಲು. ಆಗಲೇ ಬಂದು ಕಾರ್ ಪಾರ್ಕಿಂಗ್ನಲ್ಲಿ ಕಾಯುತ್ತಿದ್ದ ಸತಿಗೂ ಅನ್ವಯಿಸುವಂತೆ. ನಾವು ಮಾತಾಡೋಕ್ಕಾಗಿಲ್ವೋ, ನೀವು ಮಾತಾಡೋಕ್ಕಾಗಿಲ್ವೋ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅಂದಳು ನಕ್ಷತ್ರ. ಟೀ ಕುಡಿಬೇಕು ಮಗ. ಶರದಿ ಸ್ನೇಹ ಇಬ್ಬರೂ ಅಮ್ಮನ ಹತ್ರ ಬಿಟ್ಟು ಬಾ, ಟೀ ಸ್ಟಾಲ್ ಹತ್ರ ಇರ್ತೀವಿ ಅಂದ ನವೀನ್. ಇದೆಂಥ ಮೋಸ, ನಮ್ಮನ್ನು ಮಾತ್ರ ಕಳಿಸೋದು, ಅಲ್ಲಿ ಮೇಯ್ನ್ ಬೇಕಿರೋದು ನಕ್ಷು ಅಂದಳು ನಕ್ಷತ್ರ. ಸ್ನೇಹ ಆಗಿದ್ದಾಗಲಿ ಬನ್ನಿ, ನೀವೂ ಟೀ ಕುಡ್ಕೊಂಡೇ ಹೋಗೋಣ ಅಂದ ಸತಿ ಸ್ಟಾಲ್ ಕಡೆಗೆ ಹೆಜ್ಜೆ ಹಾಕುತ್ತಾ. ಶರದಿ ಸ್ನೇಹ ಸತೀಶ್ ಜೊತೆಗೆ ನಡೆಯೋದಕ್ಕೆ ಆರಂಭಿಸಿದ್ರು. ಸ್ನೇಹ ಎಂದು ಕೂಗಿ ಇಲ್ಲಿ ಬಾ ಎಂಬಂತೆ ಸನ್ನೆ ಮಾಡಿದ್ದಳು. ಸ್ನೇಹ ಹಿಂದುಳಿದಳು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.